ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ನೀವು ನೋಡಿರ್ಬೋದು ನಿನ್ನೆ US ಮಾರ್ಕೆಟ್ ಭಾಳ ಬಿದ್ದೈತಿ. S&P 500 ನೋಡ್ಬೋದು, ಇಂಡೆಕ್ಸ್ US ಇದ 2.95% ಬಿದ್ದೈತಿ. ನ್ಯಾಸ್ಡ್ಯಾಗು ನೋಡ್ಬೋದು 3.28% ಬಿದ್ದೈತಿ. ವೀಕ್ಷಕರೇ, ನಿನ್ನೆ US ಮಾರ್ಕೆಟ್ ಭಾಳ ಬಿತ್ತ. ಮತ್ತು ಅದ ಇಂಪ್ಯಾಕ್ಟ್ ನೋಡ್ಬೋದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗೂ ಕಂಡು ಬಂದೈತಿ. ಇವತ್ತು ನೋಡ್ಬೋದು ನಮ್ಮ ಮಾರ್ಕೆಟ್ 1% ಕಿಂತ ಹೆಚ್ಚು ಬಿದ್ದೈತಿ ನಿಫ್ಟಿ ಇವತ್ತು. ಮತ್ತು ವೀಕ್ಷಕರೇ, ಬ್ಯಾಂಕ್ ನಿಫ್ಟಿನೂ 1% ಕಿಂತ ಹೆಚ್ಚು ಬಿದ್ದೈತಿ. ಸೆನ್ಸೆಕ್ಸ್ ನೋಡ್ಬೋದು 1% ಕಿಂತ ಹೆಚ್ಚು ಬಿದ್ದೈತಿ. ವೀಕ್ಷಕರೇ, ಮಾರ್ಕೆಟ್ ಬೀಳಕ್ಕೆ ಮೇನ್ ರೀಸನ್ ಏನಂತಂದ್ರೆ ನಿನ್ನೆ ಆಲ್ಮೋಸ್ಟ್ ನಾ 2-3 ವಾರ ಆತ ಎಲ್ಲ ವಿಡಿಯೋಗಳನ್ನ ಹೇಳತ್ತೀನಿ. US ಫೆಡ್ ಮೀಟಿಂಗ್ ಐತಿ ಅಂತ. ವೀಕ್ಷಕರೇ, ನಿನ್ನೆ ಮೀಟಿಂಗ್ ಇತ್ತ. ಮೀಟಿಂಗ್ನಾಗ ಸ್ವಲ್ಪ ನೆಗೆಟಿವ್ ಕ್ಯೂಸ್ಗಳು ಬಂದು ಅದ ಕಾರಣ ವೀಕ್ಷಕರೇ ನೋಡ್ಬೋದು ಮಾರ್ಕೆಟ್ನಾಗ ಈ ತರ ಇಂಪ್ಯಾಕ್ಟ್ ಬಿತ್ತ. ವೀಕ್ಷಕರೇ ನೋಡ್ಬೋದು US ಡೌ ಜೋನ್ಸ್ ಇಂಡೆಕ್ಸ್ ಕಂಟಿನ್ಯೂ 10 ದಿನ ಆತ ಬೆಳ್ಕೊಂತನ ಬರತೈತಿ. 1973ದಿಂದ ವೀಕ್ಷಕರೇ ಇದು ಸೆಕೆಂಡ್ ಟೈಮ್ ಹಿಂಗ್ ಕಂಟಿನ್ಯೂ 10 ದಿನ ಬಿದ್ದಿದ್ದ. ಇಲ್ಲಿಕ 1973ಗ ಬಿದ್ದಿತ್ರಿ ಈ ತರ ಕಂಟಿನ್ಯೂ. ಇಲ್ಲಿಕ ಒಂದ್ರೆ ಹೆಸರು ಕ್ಯಾಂಡಲ್ ಇರತ್ತಿತ್ತ, ಬಟ್ 10 ದಿನ ಆತ ನೋಡ್ಬೋದು ಒಮ್ಮೆ ಮಾರ್ಕೆಟ್ ಬೀಳತೈತಿ. ವೀಕ್ಷಕರೇ, ಯಾವಾಗನು ಮಾರ್ಕೆಟ್ ಗುರ್ತಾಗ್ಬಿಡ್ತೈತಿ ಮೊದ್ಲ. ಈಗ ನೆಗೆಟಿವ್ ಐತೋ ಪಾಸಿಟಿವ್ ಐತೋ ನೋಡಿರ್ಬೋದ. ನಿನ್ನೆ ಮೀಟಿಂಗ್ ಇತ್ತ, ಬಟ್ US ಇಂಡೆಕ್ಸ್ ಕಂಟಿನ್ಯೂ ಬೆಳ್ಕೊಂತನ ಬರತೈತಿ 10 ದಿನ. ಇಲ್ಲಿ ನಮಗೆ ಕಂಡು ಬರತ್ತಿತ್ತ ಏನೋ ನೆಗೆಟಿವ್ ಆಗತೈತಿ ಅಂತ. ನಾವು ಆಲ್ರೆಡಿ ನಿಮಗೆ ಹೇಳಿದ್ನಿ, ನ್ಯೂಸ್ ಬರೋಕ್ಕಿಂತ ಮೊದಲ ಚಾರ್ಟ್ನಾಗ ನಮಗೆ ನ್ಯೂಸ್ ಕಂಡು ಬರ್ತಿರ್ತೈತಿ ಅಂತ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ. ಡೌ ಥಿಯರಿಯ ಬಗ್ಗೆ ಐತಿ. ಅದ ಡೌ ಥಿಯರಿದ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ. ಆ ವಿಡಿಯೋ ಹೋಗಿ ನೋಡ್ರಿ, ಅಂದ್ರೆ ನಿಮಗೆ ಹೆಂಗ್ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗ್ತೈತಿ ಅಂತ ನಿಮಗೆ ಗೊತ್ತಾಗ್ತೈತಿ. ವೀಕ್ಷಕರೇ ನೋಡ್ಬೋದ ಮಾರ್ಕೆಟ್ ಯಾಕೆ ಬಿತ್ತಂತಂದ್ರೆ ಹೇಳಿ ನಿಮಗೆ ಫೆಡ್ ಮೀಟಿಂಗ್ ಇತ್ತ. ಫೆಡ್ ಮೀಟಿಂಗ್ನಾಗ ಏನಾತಂತಂದ್ರೆ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಿರ. ಎಲ್ಲರಿಗೂ ಅನುಮಾನ ಇತ್ತ, ಅಷ್ಟನ ಆತ. ಅಂದ್ರೂ ಮಾರ್ಕೆಟ್ ಯಾಕೆ ಬಿತ್ತಂತಂದ್ರೆ ವೀಕ್ಷಕರೇ, US ಫೆಡ್ ಚೇರ್ಮನ್ ಪವೇಲ್ ಅವರ ಒಂದು ಹೇಳಿಕೆ ಕೊಟ್ರ. ಏನ್ ಹೇಳಿಕೆ ಕೊಟ್ರ ಅಂತಂದ್ರೆ 2025ರ್ನಾಗ ನಾವು ಬರೀ 2 ಸಲ ಅಷ್ಟೇ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ತೇವಿ. 2 ಟೈಮ್ಸ್ ಅಷ್ಟೇ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ತೇವಿ. ಬಟ್ ಮಾರ್ಕೆಟ್ಗೆ ಏನು ಅನುಮಾನ ಇತ್ತಂತಂದ್ರೆ ವೀಕ್ಷಕರೇ 4ರಿಂದ 3 ಟೈಮ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ಬೋದು 2025ರ್ನಾಗ ಅಂತ ಅನುಮಾನ ಇತ್ತ. ಬಟ್ ವೀಕ್ಷಕರೇ, ಪವೇಲ್ ಅವರ ಡೈರೆಕ್ಟ್ ಹೇಳಿಬಿಟ್ರೆ ನಾವು ಬರೀ 2025ರ್ನಾಗ ಬರೀ 2 ಟೈಮ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡವಂತ. ಅದ ಕಾರಣ ವೀಕ್ಷಕರೇ ನೆಗೆಟಿವ್ ಇಂಪ್ಯಾಕ್ಟ್ ಆತ ಮಾರ್ಕೆಟ್ ಬಿತ್ತ. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, ಲಾಂಗ್ ಟರ್ಮ್ ಫೆಡ್ ಫಂಡ್ ರೇಟ್ 2.9%ದಿಂದ 3%ಗೆ ಏರಿಸಿರ. ಮತ್ತು ವೀಕ್ಷಕರೇ, ನಿನ್ನೆ US ವಲ್ಟಾಲಿಟಿ ಇಂಡೆಕ್ಸ್, ಇಲ್ಲಿ ನಮ್ಮ ಇಂಡಿಯನ್ ವಿಕ್ಸ್ ಐತ್ಲ ರೀ, ಹಂಗೆ US ವಿಕ್ಸ್ ವೀಕ್ಷಕರೇ 74% ಅಪ್ ಇತ್ತ. ಹಿಂಗೆ ಯಾವಾಗ ಆಗಿತ್ತ ಅಂತಂದ್ರೆ ಕೋವಿಡ್ನಾಗ ಆಗಿತ್ತ. ಕೋವಿಡ್ನಾಗಿಂದ ಇದು 2ನೇ ಟೈಮ್ ಆಯ್ತು ನೋಡ್ರಿ 74% ಅಪ್ಪ. ವೀಕ್ಷಕರೇ, ವಿಕ್ಸ್ ಯಾವಾಗನು ಹೈ ಇತ್ತಂದ್ರೆ ವಲ್ಟಾಲಿಟಿ ಹೆಚ್ಚಿರ್ತೈತಿ ಮತ್ತು ಮಾರ್ಕೆಟ್ ಬೀಳೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ ವೀಕ್ಷಕರೇ. ಯಾವಾಗೂ ನಮ್ಮ ಇಂಡಿಯಾ ವಿಕ್ಸ್ ಐತ್ಲ ರೀ, ಇಂಡಿಯಾ ವಿಕ್ಸ್ 3%ಕಿಂತ ಮ್ಯಾಗ್ ಇತ್ತ ಅಂತಂದ್ರೆ ನಾವು ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡ್ತೇವೆ. ವಲ್ಟಾಲಿಟಿ ಹೆಚ್ಚೈತಂತ 3%ಕಿಂತ ಹೆಚ್ಚಿದ್ರೆ ನಾವು ಅವಾಯ್ಡ್ ಮಾಡ್ತೀವಿ. ಬಟ್ ನಿನ್ನೆ US ನೋಡ್ಬೋದ 74% ಅಪ್ ಇತ್ತು ಅಂತಂದ್ರೆ ಎಷ್ಟು ವಲ್ಟಾಲಿಟಿ ಇತ್ತಂತ ನೀವು ಇದ್ರಲ್ಲೇನ ತಿಳ್ಕೊಬೋದು. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, ಟ್ರಂಪ್ ಅವರ ಒಂದೊಂದು ಟೆರಿಫ್ ಮಾಡ್ತೇವೆ ಅಂತ ಹೇಳ್ಯಾರ. US ದಿಂದ ಅಥವಾ ಇಂಡಿಯಾದಿಂದ ಯಾವ್ರೇ ಗೂಡ್ಸ್ ಬಂದು ಅಂತಂದ್ರೆ ಟ್ಯಾಕ್ಸ್ ಹೆಚ್ಚು ಮಾಡ್ತೇವೆ US ಅಂತ ಹೇಳ್ಯಾರ. ವೀಕ್ಷಕರೇ, ಈ ಥರ ಟ್ಯಾಕ್ಸ್ ಹೆಚ್ಚು ಮಾಡೋದ್ರಿಂದ ನಮ್ಮ ದೇಶಗಳಿಗೆ ಪೆಟ್ಟು ಬೀಳ್ತೈತಿ. ಬಟ್ US ಮಂದಿಗೂ ಪೆಟ್ಟು ಬೀಳ್ತೈತಿ. ಯಾಕಂತಂದ್ರೆ ವೀಕ್ಷಕರೇ, US ದವ್ರ ಎಲ್ಲ ಏನು ರೆಡಿ ಮಾಡಂಗಿಲ್ಲ ಸಾಮಾನುಗಳು. ಅವರು ವೀಕ್ಷಕರೇ ನಮಗೆ ಸಾಮಾನು ತೊಗೋಬೇಕಂದ್ರೆ ಅವ್ರಿಗೆ ಟ್ಯಾಕ್ಸ್ ಹೆಚ್ಚು ಕೊಡಬೇಕಾಗ್ತೈತಿ, ರೊಕ್ಕ ಹೆಚ್ಚು ಕೊಡಬೇಕಾಗ್ತೈತಿ. ಅದು ಇನ್ಫ್ಲೇಷನ್ ಅಂಜಿಕೆಲೆ ವೀಕ್ಷಕರೇ ಮಾರ್ಕೆಟ್ ಬಿತ್ತ. ಮತ್ತೊಂದು ಭಾಷಣನಾಗನು ಟ್ರಂಪ್ ಅವರು ಒಂದು ಹೇಳಿಕೆ ಕೊಟ್ರೆ ಏನಂತಂದ್ರೆ US ನಾ ಟ್ಯಾಕ್ಸ್ ಫ್ರೀ ಮಾಡೋದೇನಂತನೂ ಹೇಳಿಕೆ ಕೊಟ್ರ. ಟ್ಯಾಕ್ಸ್ ಫ್ರೀ ಮಾಡ್ರ ವೀಕ್ಷಕರೇ, ಮಂದಿ ಕಡೆ ರೊಕ್ಕ ಭಾಳ ಉಳಿತಾವ. ಮಂದಿ ಕಡೆ ರೊಕ್ಕ ಭಾಳ ಉಳಿದು ಅಂತಂದ್ರೆ ಬೇರೆ ದೇಶನಾಗ ಹೋಗಿ ಖರ್ಚು ಮಾಡಿ ನೀಲಿಕ ಭಾಳ ಕಡೆ ಎಲ್ಲ ಖರ್ಚು ಮಾಡ್ತಾರೆ. ಯಾವಾಗೂ ಮಂದಿ ಕಡೆ ಭಾಳ ರೊಕ್ಕ ಬಂದು ಅಂದ್ರೆ ಮೆಹಂಗಾಯಿ ಹೆಚ್ಚಾಗ್ತೈತಿ ಅಂತಂದ್ರೆ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ವೀಕ್ಷಕರೇ. ಇನ್ಫ್ಲೇಷನ್ ಹೆಚ್ಚಾಗ್ತಂದ್ರೆ ನಿಮಗೆ ಗೊತ್ತೈತಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋಕೆ ಬರಂಗಿಲ್ಲ. ಇವೆಲ್ಲ ಕಾರಣದಿಂದ ವೀಕ್ಷಕರೇ US ಮಾರ್ಕೆಟ್ ಬಿತ್ತ. US ಮಾರ್ಕೆಟ್ ಬಿದ್ದಿದ್ರಿಂದ ಡೈರೆಕ್ಟ್ ಗೊತ್ತೈತಿ ನಮಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಕಂಡು ಬರ್ತೈತಿ. ಅನಾನ ವೀಕ್ಷಕರೇ ಬಿತ್ತ. ವೀಕ್ಷಕರೇ, ನೀವು ಯಾರೇ ಓವರ್ ನೈಟ್ ಪೊಸಿಷನ್ ಪುಟ್ ಪೊಸಿಷನ್ ತೊಗೊಂಡಿದ್ರೆ ಕಾಂಗ್ರ್ಯಾಚುಲೇಷನ್, ನಿಮಗೆ ಪ್ರಾಫಿಟ್ ಭಾಳ ಆಗಿರ್ತೈತಿ. ಏನ್ರಿ ನೀವು ಕಾಲ್ ಪೊಸಿಷನ್ ಅನ್ನ ತೊಗೊಂಡಿದ್ರೆ ನಿಮ್ಗೆ ದೊಡ್ಡ ಪೆಟ್ಟು ಬೀಳ್ತೈತಿ. ಅನಾನ ವೀಕ್ಷಕರೇ, ಓವರ್ ನೈಟ್ ಯಾವ ಪೊಸಿಷನ್ ಅನ್ನ ತೊಗೋಬಾರ್ದು, ಹೆಜ್ ಸಂಬಂಧ ತೊಗೋಬೇಕಾಗ್ತೈತಿ. ಹೆಜ್ಜದ ಬಗ್ಗೆ ನಾವು ಕಲಿಸ್ತೇನೆ ಮುಂದಿನ ವಿಡಿಯೋಗಳಾಗ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ವೀಕ್ಷಕರೇ ನೋಡ್ರಿ, ಲಾಂಗ್ ಟರ್ಮ್ನಾಗ ಮಾರ್ಕೆಟ್ ಅಪ್ಪನ ಹೋಗ್ತೈತಿ. ಇದು ಏನು ಮಾಡ್ತಾರೆ ಎಲ್ಲ ಚಲೋನ ಮಾಡ್ತಾರೆ. ಅವರು ವೀಕ್ಷಕರೇ ಭಾಳ ಕಲ್ತಿರ್ತಾರೆ. ಫೆಡ್ ಚೇರ್ಮನ್ ಇದಾರೆ ಅಂತಂದ್ರೆ ನೀವು ತಿಳ್ಕೊಬೋದು. ಅವ್ರು ಏನೋ ನಿರ್ಧಾರವನ್ನು ತಗೋತಾರೆ, ಎಲ್ಲ ಚಲೋಕನ ತಗೋತಾರೆ. ಶಾರ್ಟ್ ಟರ್ಮ್ನಾಗ ಮಾರ್ಕೆಟ್ ಸ್ವಲ್ಪ ಇರ್ತಿದ್ದೇ ಇರ್ತೈತಿ, ಬಟ್ ಲಾಂಗ್ ಟರ್ಮ್ನಾಗ ಮ್ಯಾಗ ಹೋಗ್ತೈತಿ. ವೀಕ್ಷಕರೇ, ನಾವು ಆಲ್ರೆಡಿ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಮೊದಲ ಒಂದು ವಿಡಿಯೋ ಮಾಡಿದ್ನಿ. 15 ದಿನ ಮೊದಲೇನು 1 ತಿಂಗಳು ಮೊದಲು ಮಾಡೀನಿ ವೀಕ್ಷಕರೇ. FI ಸೆಲ್ಲಿಂಗ್ ಮಾಡೋದ್ರಿಂದ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡತ್ತೈತೆ ಅಂತ, ಹೆಂಗೆ ಸೈಡ್ ವೇ ಉಳಿತೈತೋ ಬೀಳ್ತೈತೋ ಇರ್ತೈತೋ ಅಂತ ಮೊದಲ ಪ್ರಿಡಿಕ್ಟ್ ಮಾಡೀನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ವಿಡಿಯೋದ, ಅದು ಹೋಗಿ ನೋಡ್ರಿ ವೀಕ್ಷಕರೇ. ಅದ್ರಲ್ಲೇನು ಹೆಂಗೆ ಅನಾಲಿಸಿಸ್ ಮಾಡೋದಂತ ನಿಮಗೆ ಗೊತ್ತಾಗ್ತೈತಿ. ತಿಳಿದ್ರಿ ವೀಕ್ಷಕರೇ ಇಷ್ಟ ಆಯ್ತಾ ನಿಮಗೆಲ್ಲ ಡೀಟೇಲ್ದಾಗ ತಿಳಿದೈತೆ ಅಂತ ಅನಿಸ್ತೈತಿ. ನಿಮಗೇನು ಅನಿಸ್ತೈತೆ ಕಮೆಂಟ್ ಸೆಕ್ಷನ್ನೇ ಹೇಳ್ರಿ. ಮಾರ್ಕೆಟ್ ಮ್ಯಾಗ ಹೋಗ್ತೈತೆ ಏನು ಕೆಳಗೆ ಬೀಳ್ತೈತೆ ಅಂತ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.